ಮನಸ್ಸ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗಬೇಕು ಅಂತ ಮಾಡ್ಕೊಂಡಿದ್ದಾರೆ. ಗುರುಗಳು ಸೇವೆಯಲ್ಲಿ ಹೋಗಬೇಕು ಅಂತ ಅವರು ನಿಶ್ಚಯ ಮಾಡಿಕೊಂಡಿದ್ರು. ದಶಕಗಳ ನಂತರ ಚಿಕ್ಕಮಗಳೂರು ನಗರದಲ್ಲಿ ಐತಿಹಾಸಿಕ ಜೈನ ದೀಕ್ಷೆ ಸಮಾರಂಭ ನಡೆಯುತ್ತಿದೆ. ಪ್ರೀತಿ ಜೈನ್ ಅವರು ಸಂಸಾರದ ಮಾಯೆಯನ್ನ ತ್ಯಜಿಸಿ ಜೈನ ಧರ್ಮದ ಅತ್ಯುನ್ನತ ಹಂತವಾದ ಆರ್ಯಕ ದೀಕ್ಷೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆ ಹಾಗೂ ಐಜಿ ರಸ್ತೆಯಲ್ಲಿ ಭವ್ಯವಾದ ರಥೋತ್ಸವ ನಡೆಸಲಾಯಿತು. ಈ ಭವ್ಯವಾದ ಮೆರವಣಿಗೆಯಲ್ಲಿ ಸಾವಿರಾರು ಶ್ರಾವಕ ಶ್ರಾವಕಿಯರು ಪಾಲ್ಗೊಂಡಿದ್ರು. ಲೌಕಿಕ ಜೀವನದ ಸುಖ ಸಂತೋಷಗಳನ್ನು ಬಿಟ್ಟು ಆತ್ಮ ಕಲ್ಯಾಣಕ್ಕಾಗಿ ಅಹಿಂಸಾ ಮಾರ್ಗದಲ್ಲಿ ನಡೆಯಲು ದೀಕ್ಷೆ ಪಡೆದುಕೊಳ್ಳುತ್ತಿರುವ ಪ್ರೀತಿ ಜೈನ್ ಅವರಿಗೆ ಶುಭ ಹಾರೈಸಿದರು. ಈ ಬಿನೌಲಿ ಅಂದ್ರೆ ಮೆರವಣಿಗೆಯಲ್ಲಿ ಬಟ್ಟೆ ಸೇರಿದಂತೆ ಅನೇಕ ವಸ್ತುಗಳನ್ನು ನೆರೆದಿದ್ದ ಜನರಿಗೆ ಎಸೆಯುವ ಮೂಲಕ ಲೌಕಿಕ ಜೀವನದ ಎಲ್ಲ ಆಡಂಬರಗಳನ್ನು ತ್ಯಜಿಸುತ್ತಿದ್ದೇನೆ ಅನ್ನೋದನ್ನ ಸಾಂಕೇತಿಕವಾಗಿ ತಿಳಿಸಲಾಯಿತು. ಈ ವೇಳೆ ಮೆರವಣಿಗೆಯಲ್ಲಿ ಭಾಗಿಯಾದ ಸ್ಥಳೀಯರು ಪ್ರೀತಿ ಜೈನ್ ಅವರಿಗೆ ಮನತುಂಬಿ ಹಾರೈಸಿದ್ರು. ಜೈನ ಧರ್ಮದಲ್ಲಿ ದೀಕ್ಷೆ ಪಡೆಯೋದು ಅಂದ್ರೆ ಕೇವಲ ಬಟ್ಟೆ ಬದಲಾಯಿಸೋದು ಮಾತ್ರ ಅಲ್ಲ, ಬದಲಾಗಿ ಪಂಚ ಮಹಾವ್ರತಗಳನ್ನ ಪಾಲಿಸೋದು, ಕಠಿಣ ತಪಸ್ಸು ಮಾಡೋದು, ಜೊತೆಗೆ ಮೌನವನ್ನ ಅಪ್ಪಿಕೊಳ್ಳುವ ಒಂದು ಪವಿತ್ರ ಪಯಣ. ಹೀಗಾಗಿ ಜೈನ ಸಮಾಜಕ್ಕೆ ಇದೊಂದು ಅತ್ಯಂತ ಸಂಭ್ರಮ, ಸಡಗರ ಹಾಗೂ ಭಕ್ತಿಯ ಕ್ಷಣ. ಇಂದು ರಥಯಾತ್ರೆ ನಡೆದಿದ್ದು ನಾಳೆ ದೀಕ್ಷೆಯನ್ನ ಪ್ರೀತಿ ಜೈನ್ ಅವರು ಪಡೆಯಲಿದ್ದಾರೆ. ತಮ್ಮ ಎಲ್ಲ ಸುಖವನ್ನು, ಕುಟುಂಬವನ್ನು, ಜನರನ್ನು, ಸ್ನೇಹಿತರನ್ನು ತ್ಯಜಿಸಿ ಧರ್ಮದ ಮಾರ್ಗದ ಕಡೆಗೆ, ಮಹಾವೀರರ ಸುಂದರವಾದ ಮೋಕ್ಷ ಮಾರ್ಗದ ಕಡೆಗೆ ಅವರ ಜೀವನವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಅವರ ದೀಕ್ಷೆಯ ಜೀವನ ಸನ್ಮಾನ್ಯದಿಂದ ಸಾಗಲಿ ಹಾಗೂ ಅವರ ಜೀವನವು ಸನ್ಯಾಸತ್ವದ ಜೀವನದಲ್ಲಿ ಬೇರೆಯವರಿಗೆ ಒಂದು ಮಾದರಿಯಾಗಿ ಆಗಲಿ. 4-5 ವರ್ಷ ಮುಂಚೆ ಅವಳಿಗೆ ಸನ್ಯಾಸತ್ವ ದೀಕ್ಷೆ ತಗೊಬೇಕು ಅಂತ ಮನಸ್ಸಿಗೆ ಬಂತು. ಮನೆಯವರು ಎಲ್ಲ ರೀತಿ ಅವರಿಗೆ ಟೆಸ್ಟ್ ಮಾಡಿದರು, ಎಲ್ಲ ಮಾಡಿದರು. ಬಟ್ ಅವಳು ಒಪ್ಪಲಿಲ್ಲ. ನನಗೆ ದೀಕ್ಷೆ ತೊಗೊಳ್ಲೇಬೇಕು ಅಂತ ಹಠ ಮಾಡಿ ಇಟ್ಕೊಂಡ್ಳು. ಆಮೇಲೆ ಗುರುಗಳ ಹತ್ರ ಕಳಿಸಿದ್ವಿ, ಅಲ್ಲೊಂದು 2 ವರ್ಷ ಟ್ರೈನಿಂಗ್ ತೊಗೊಂಡ್ಳು. ಈಗ ನಾಳೆ ಅವಳದು ದೀಕ್ಷೆ ಇದೆ. ಇವತ್ತಿನ ತನಕ ಅವಳು ನಾರ್ಮಲ್ ಜೀವನ ಇದ್ದಾಳೆ. ನಾಳೆ ಬೆಳಗ್ಗೆ ಅವಳು ದೀಕ್ಷೆ ತೊಗೊಂಡಾಗಿರುತ್ತೆ. ಅವ್ರಿಗೆ ನಾವೆಲ್ಲ ಕೈ ಮುಗಿಬೇಕಾಗುತ್ತೆ ಆ ಪರಿಸ್ಥಿತಿ. ರಥಯಾತ್ರೆಯಲ್ಲಿ ಭಾಗಿಯಾಗಿದ್ದ ಪ್ರೀತಿ ಜೈನ್ ಅವರು ಜನರತ್ತ ಕೈ ಬೀಸುತ್ತಾ ತುಂಬಾ ಸಂಭ್ರಮದಿಂದಲೇ ಮನಸಾರೆ ದೀಕ್ಷೆಯನ್ನ ಪಡೆದುಕೊಳ್ಳುತ್ತಿದ್ದೇನೆ ಅಂತ ನಗು ಬೀರುತ್ತಲೇ ತಮ್ಮ ನಿರ್ಧಾರವನ್ನ ವ್ಯಕ್ತಪಡಿಸ್ತಾ ಇದ್ರು. ಇನ್ನು ತಮ್ಮ ಮಗಳು ದೀಕ್ಷೆ ಪಡೆದುಕೊಳ್ಳುತ್ತಿರುವ ಬಗ್ಗೆ ಪ್ರೀತಿ ಜೈನ್ ಅವರ ತಂದೆ ಹೆಮ್ಮೆ ಹಾಗೂ ಸಂತಸ ವ್ಯಕ್ತಪಡಿಸಿದ್ರು. ಮನಸ್ಸ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋಗಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅವರು ಈಗ ನಮ್ಮ ಮನೆಯಲ್ಲಿ ಇದ್ದು ಕೂಡ ದೇವರು ಭಕ್ತಿ ಜಾಸ್ತಿ ಇದ್ದಿದ್ದು ಅವರಿಗೆ. ಬೆಳಿಗ್ಗೆ ಸಂಜೆ ಪೂಜೆ, ನಮ್ಮ ಜೈನ ಧರ್ಮ ಪ್ರಕಾರ ಪ್ರತಿಕ್ರಮಣ ಇರ್ತದೆ. ಅದು ಪ್ರತಿಯೊಂದು ಕಾರ್ಯ ಮಾಡಿಕೊಂಡು ಗುರುಗಳು ಸೇವೆಯಲ್ಲಿ ಹೋಗಬೇಕು ಅಂತ ಅವರು ನಿಶ್ಚಯ ಮಾಡಿಕೊಂಡಿದ್ರು. ಮಗಳು ಡಿಸಿಷನ್ ಒಳ್ಳೆ ಡಿಸಿಷನ್ನೇ ತೊಗೊಂಡಿರೋದು. ನಾವು ಅಂತ ಫ್ಯಾಮಿಲಿ ಬಿಟ್ಟು ಹೋಗಲ್ಲ. ಅವರು ಈ ಮಾರ್ಗ ಹೋಗ್ಬೋದು. ಮತ್ತು ನಮ್ಮ ಜೈನ ಧರ್ಮಕ್ಕೋಸ್ಕರ ಇನ್ನು ಯಂಗ್ಸ್ಟರಿಗೂ ಒಂದು ಸಂದೇಶ ಕೊಡ್ಬೋದು. ಅಂದರೆ ನಾವು ಬದುಕ್ತಾ ಇರೋದು ಲೈಫ್ ಅಲ್ಲ, ನಾವು ಸನ್ಯಾಸಿ ಜೀವನ ಮಾಡಿಕೊಂಡು ನಮ್ಮ ಆತ್ಮ ಕಲ್ಯಾಣಕ್ಕೆ, ಮೋಕ್ಷಪತ್ತಿಗೆ ನಾವು ಹೋಗ್ಬೋದು ಅಂತ ನಾವು ಪ್ರಯತ್ನ ಮಾಡ್ಬೋದು. ಅದು ಮೋಕ್ಷಪತ್ತಿಗೆ ಹೋಗಬೇಕು ಅಂದರೆ ಸಂಯಮ ದೀಕ್ಷೆ ತೊಗೊಳ್ಳೇಬೇಕು. ಸಂಯಮ ಇಲ್ಲಾಂದರೆ ಮೋಕ್ಷ ಇಲ್ಲ. ನಾವು ಮನೆಯಲ್ಲಿ ಇದ್ಕೊಂಡು ಎಲ್ಲ ಭೋಗ ವಿಲಾಸ ಮಾಡಿ ಕಾರಲ್ಲಿ ತಿರುಗಿ ಬಂಗ್ಲೋರಲ್ಲಿ ಇದ್ಕೊಂಡು ನಾವು ಮಾಡೋಕ್ಕಾಗಲ್ಲ. ಅದು ಏನಿದ್ರೆ ಸನ್ಯಾಸಿ ಜೀವನ ಮಾಡ್ಕೋಬೇಕು. ಮಿಸ್ ಇರುತ್ತೆ, ಬಟ್ ಖುಷಿನೂ ಹಂಗೆ ಡಬಲ್ ಇರುತ್ತೆ. ಅಂದರೆ ಒಂದು ಒಳ್ಳೆ ಕಾರ್ಯಕ್ಕೆ ಹೊರಟಿದ್ದಾರೆ. ಜೈನ ಸಮಾಜಕ್ಕೋಸ್ಕರ ಹೊರಟಿದ್ದಾರೆ, ಅವರು ಧರ್ಮಕ್ಕೋಸ್ಕರ ಹೊರಟಿದ್ದಾರೆ. ನಮ್ಮ ಮಾವೀರು ಹೇಳಿದ್ದು ಪಂಥದ ಪ್ರಕಾರ ಅವ್ರು ಹೇಳಿದ್ದು ರೂಲ್ಸ್ ಫಾಲೋ ಮಾಡಲಿಕ್ಕೆ ಅವ್ರು ಹೊರಟಿದ್ದಾರೆ ಅಂತ ಮನಸ್ಸಿಗೆ ಖುಷಿ ಇದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ
9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.